ಸ್ಟಾರ್ಟ್ ಮಾಡಮ್ಮ. ನೋಡಿ ಫ್ರೆಂಡ್ಸ್, ಇವಾಗ ರಾತ್ರಿಯ 8 ಗಂಟೆ ಆಗ್ತಾ ಇದ್ದಾರೆ. ಅಡುಗೆ ಇವಾಗ ಮಾಡ್ತಾ ಇದ್ದೀನಿ ನೋಡ್ರಿ. ಇಲ್ಲಿ ಅನ್ನಕ್ಕೆ ಇಟ್ಟಿದ್ದೀನಿ. ಬಟ್ ನಾವು ಮುದ್ದೆ ಮಾಡ್ತಾ ಇದ್ದೀವಿ. ಯಾವ ಮುದ್ದೆ ಅಂತಂದರೆ ಅದು ಜೋಳದ ಹಿಟ್ಟಿನ ಮುದ್ದೆ ಮಾಡ್ತಾ ಇದ್ದೀವಿ. ಇಲ್ಲಿ ಚಿಕನ್ ಗ್ರೇವಿ, ರೆಡಿ ಆಗ್ತಾ ಇದೆ. ಚೆನ್ನಾಗಿ ಕುದಿಬೇಕು. ಇವಾಗ ಅದು ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಸ್ವಲ್ಪ ನೀರು ಹಾಕಿದ್ದೀವಿ. ಅದು ಬೇಯವರಿಗೆ. ಮತ್ತು ಇಲ್ಲಿ ಇವತ್ತು ನೋಡಿರಿ ಮಳೆ ಬಂದಿದೆ ನಮ್ಮೂರಲ್ಲಿ. ಅಂದರೆ ಸ್ವಲ್ಪ ಬಂದು ಹೋಯ್ತು ರೀ ಮಳೆ, ಮತ್ತೆ ಬರುತ್ತೇನೋ ಗೊತ್ತಿಲ್ಲ. ಸೆಕೆ ಅಂತರೂ ಭಯಂಕರ ಸೆಕೆ ಇದೆ ರೀ. ಬಿಸಿಲಂತೂ ದಿನ ಪೂರ್ತಿ ಇಷ್ಟೊಂದು ಬಿಸಿಲಿದೆ ನಮ್ಮ ಮನೆಯಲ್ಲಿ. ಅಂತರೂ ನಮಗಂತರೂ ಇರೋಕ್ಕಾಗ್ತಾ ಇಲ್ಲ ರೀ. ಎಲ್ಲಾದರೂ ಗಾಳಿ ಇದ್ದ ಕಡೆ ಹೋಗ್ಬೇಕನ್ನೋ ಥರ ಆಗ್ತಾಯಿದೆ. ತುಂಬ ಅಂದರೆ ತುಂಬ ಬಿಸಿಲು, ದಿನ ಪೂರ್ತಿ ಬಿಸಿಲು. ಬಟ್ ಇವಾಗ ಸ್ವಲ್ಪ ಗಾಳಿ ಬಿಟ್ಟಿದೆ. ಸೆಕೆ ನೋಡ್ರಿ, ಕಾಣಿಸ್ತಾ ಇದೆ ಅಲ್ವಾ? ಕೆಲವೊಬ್ರಿಗೆ ಇಲ್ಲಿ ಬರಲ್ಲಂತೆ, ಬಟ್ ನನಗೆ ಇಲ್ಲಿ ಮೂಗಿಗೆ ಇಲ್ಲಿ ಎಲ್ಲ ಇದು ಸೆಕೆ ನೀರು ನಿಂತು ಬಿಡುತ್ತಾರೆ ಹಿಂಗೆ. ನೋಡ್ರಿ, ಬನ್ನಿ ಫ್ರೆಂಡ್ಸ್. ಮಳೆ ಬಂದು ಹೋಗಿದೆ. ನಮ್ಮ ಅಂಗಳ ತೋರಿಸ್ತೀನಿ. ಅಂಗಳ ಮಳೆ ಬಂದು ಹೋಯಿತು ನೋಡಿ. ನಮ್ಮ ಗಿಡಗಳು, ನಮ್ಮ ಪಯ್ಯನ್ ನೋಡ್ರಿ ನಿಂತ್ಕೊಂಡಾನ. ಇನ್ನೂ ಬರ್ತಾ ಇದ್ದೀರಿ, ಹನಿ ಹನಿ ಬೀಳ್ತಾ ಇದ್ದಾವೆ ನೋಡ್ರಿ. ಇಲ್ಲಿ ಬಾಗಿಲ ಹತ್ರ ನಿಂತ್ರೆ ಎಷ್ಟು ತಣ್ಣಗೆ ಗಾಳಿ ಬಿಡುತ್ತೆ ರೀ. ಅದಕ್ಕೋಸ್ಕರ ಸ್ವಲ್ಪ ಇಲ್ಲಿ ಬರ್ತೀವಿ. ಕರೆಂಟ್ ಹೋಗೋದು ಬರೋದು ಆಗ್ತಾ ಇದ್ದೀರಿಪ್ಪ ಅವಾಗಿಲ್ಲ. ಇಲ್ಲಾಂದರೆ ಅಡುಗೆ ಯಾವಾಗೋ ಮಾಡ್ಕೊತಿದ್ದೆ, ಕರೆಂಟ್ ಹೋಗಿತ್ತು ರೀ. ಇವಾಗ ಸ್ವಲ್ಪ ಅಡುಗೆ ಮಾಡ್ಕೊಳೋದು ಲೇಟ್ ಆಗಿಬಿಟ್ಟಿದೆ ರೀ. ಇಲ್ಲಾಂದರೆ ಇಷ್ಟೊತ್ತಿಗೆ ಅಡುಗೆ ರೆಡಿ ಆಗ್ತಿತ್ತು. ಕರೆಂಟ್ ಬೇರೆ ಹೋಗ್ತಾ ಇದೆ ಅಲ್ರಿ, ಅದಕ್ಕೋಸ್ಕರ. ನೋಡ್ರಿ, ಮಳೆ ಮತ್ತೆ ಸ್ಟಾರ್ಟ್ ಆಗಿದೆ ನೋಡಿ ಫ್ರೆಂಡ್ಸ್. ಕಾಣಿಸ್ತಾ ಇದೆಯಲ್ಲ. ಆಜಾ ಫಜಾನ್. ನೋಡ್ರಿ ಫ್ರೆಂಡ್ಸ್, ಅಡುಗೆ ಅಂತ ರೆಡಿ ಆಯಿತು ನೋಡ್ರಿ. ಮುದ್ದೆ ಮಾಡೋಕ್ಕೋಸ್ಕರ ಅದು ಎಲ್ಲ ಹಿಟ್ಟು ಹಾಕಿ ಎಲ್ಲ ಚೆನ್ನಾಗಿ ಕಲಸಿದ್ದೀನಿ ರೀ. ಇವಾಗ ರೌಂಡ್ ಮಾಡಬೇಕು ಊಟ ಕುಂದ್ರುವಾಗ. ಮತ್ತು ಇಲ್ಲಿ ನೋಡ್ರಿ ಚಿಕನ್ ಸಾರು ನೋಡ್ರಿ. ಚಿಕನ್ ಸಾರು ಎಷ್ಟು ಮಸ್ತ್ ಕಾಣಿಸ್ತಾ ಇದೆ ನೋಡ್ರಿ. ಓಕೆ ಫ್ರೆಂಡ್ಸ್, ಊಟ ತೆಗಿತಾ ಇದ್ದೀನಿ ರೀ. ಊಟ ಮಾಡ್ಕೊಂಡಿದ್ದ ನಂತರ ಮತ್ತೆ ಸಿಗ್ತೀನಿ. ಊಟ ಹತ್ರ ಆಯ್ತು ನೋಡ್ರಿ ಫ್ರೆಂಡ್ಸ್. ಊಟ ಆಯಿತು. ಇವಾಗ ಲೈವ್ ಮಾಡಬೇಕಂತ ಹೇಳ್ಬಿಟ್ಟು ಸಿಂಪಲಾಗಿ ರೆಡಿ ಆಗಿದ್ದೀನಿ. ಇವತ್ತು ಇದು ಮದರ್ಸ್ ಡೇ ಇದೆ. ಎಲ್ಲರೂ ಕೂಡ ಹ್ಯಾಪಿ ಮದರ್ಸ್ ಡೇ ಫ್ರೆಂಡ್ಸ್. ಅದೇ ಫ್ರೆಂಡ್ಸು, ಇವತ್ತು ಮದರ್ಸ್ ಡೇ ಇದೆ ಅಲ್ರಿ. ಮದರ್ಸ್ ಡೇ ಬಗ್ಗೆ ಒಂದೆರಡು ಮಾತು ಹೇಳಬೇಕು, ನನ್ನ ಮನಸ್ಸಿನ ಮಾತು ಹೇಳಬೇಕು ನಿಮಗೆ ಅಂತ ಅಂದ್ಕೊಂಡಿದ್ದೆ. ಏನಪ್ಪ ಅಂತಂದರೆ, ಮದರ್ಸ್ ಡೇ ಅಂತಂದರೆ ನನಗೆ ಯಾಕೋ ಒಂಥರ ತುಂಬ ಫೀಲ್ ಆಗಿಬಿಡುತ್ತೆ. ಎಲ್ಲರೂ ಮಮ್ಮಿ ಬಗ್ಗೆ ಎಲ್ಲ ನಗ್ತಾ ಖುಷಿಯಾಗಿ ವಿಡಿಯೋ ಮಾಡ್ತಾರೆ, ವಿಶ್ ಮಾಡ್ತಾರೆ. ಬಟ್ ನಮ್ದು ಅಂತಂದರೆ ನನಗೆ ವಿಶ್ ಮಾಡೋಕೆ ನಮ್ಮ ಮಮ್ಮಿನೇ ಇಲ್ಲ ನನಗೆ. ನೋಡಿರಿ, ಹೆಣ್ಮಕ್ಳು ಅಂತಂದರೆ ಒಂದು ತವ್ರ ಮನೆಯಲ್ಲಿ ತಾಯಿ ಇರಬೇಕು. ತಾಯಿ ಇಲ್ಲ ಅಂದರೆ ಅದು ತವ್ರ ಮನೆಯೇ ಅಲ್ಲ ರೀ. ಯಾಕಂದರೆ ಹೆಣ್ಮಕ್ಳಿಗೆ ಒಂದು ಸುಖ ಇರಲಿ, ಕಷ್ಟ ಇರಲಿ, ಏನೇ ಇರಲಿ, ಹೆಣ್ಮಗಳು ತಾಯಿ ಹತ್ರ ಶೇರ್ ಮಾಡ್ಕೋಬೇಕಂತಂದರೆ ಆ ತಾಯಿನೇ ಇಲ್ಲ ಅಂತಂದರೆ ಹೆಂಗೆ ಹೇಳ್ರಿ, ತುಂಬ ಕಷ್ಟ ಆಗುತ್ತೆ. ಅದೇ ಫ್ರೆಂಡ್ಸ್, ಇವಾಗ ನೋಡ್ರಿ, ನನಗೆ ರಿಯಾಲಿಟಿಯಾಗಿ ಹೇಳಬೇಕಂತಂದರೆ ನನ್ನ ಲೈಫಿನ ಸ್ಟೋರಿ ಸ್ವಲ್ಪನಾದರೂ ಹೇಳಬೇಕು ಅಂತ ಇದ್ದೀನಿ. ಮಮ್ಮಿ ಬಗ್ಗೆ ಏನಪ್ಪ ಅಂತಂದರೆ, ನನ್ನ ಮ್ಯಾರೇಜ್ ಆಗಿದ್ದ ನಂತರ ನಮ್ಮ ಮಮ್ಮಿ ಇರುವಾಗ ರೀ, ನಮ್ಮ ಹಸ್ಬೆಂಡ್ ಊರಿಂದ ನಮ್ಮ ಮಮ್ಮಿ ಊರಿಗೆ ಬರ್ತಾಯಿದ್ದೀನಿ ಅಂತಂದರೆ ತವರ ಮನೆಗೆ, ನಮ್ಮ ಮಮ್ಮಿ ವೆಯ್ಟ್ ಮಾಡ್ತಾಯಿದ್ರು 2 ದಿನ ಮುಂಚೆಯಿಂದ. ನಮ್ಮ ರಜೆ ಬರ್ತಾಳ, ರಜೆಯಲ್ಲಿ ಮಕ್ಕಳು ಬರ್ತಾರೆ ಅಂತ ಹೇಳಿಬಿಟ್ಟು ಏನೇನೋ ತೊಗೊಂಡು ಇಡೋದು, ಮಕ್ಕಳು ತಿನ್ನೋ ಐಟಮ್ ಅಂತ ನಾನು ಇಷ್ಟಪಡೋ ಅವೆಲ್ಲ ಏನೇ ಇರಲಿ ಅವೆಲ್ಲ ತೊಗೊಂಡಿಡೋದು. ಏನಾದರೂ ಮನೆ ಹತ್ರ ಮಾಡೋಕ್ಕೆ ಬಂದರೆ ಇರಲಿ, ಏನಾದರೂ ಇರಲಿ ತೊಗೊಂಡಿಡ್ತಿದ್ರು. ನನ್ನ ಮಗಳು ಬಂದರೆ ಕೊಡಬೇಕಂತ. ಸೀರೆ ಇರಲಿ, ಏನೇ ಇರಲಿ ರೀ, ಮಕ್ಕಳಿಗಿರಲಿ, ನಮಗಿರಲಿ.
ಇವಾಗ ಅವೆಲ್ಲ ಅಷ್ಟು ವೆಯ್ಟ್ ಮಾಡ್ತಾಯಿದ್ರು ಅವರು. ಇವಾಗ ನಮ್ಮ ತಾಯಿ ಆಫ್ ಆಗಿಬಿಟ್ಟಿದ್ದಾರೆ. 7-8 ವರ್ಷ ಆಯಿತು. ನಮ್ಮ ಮಮ್ಮಿ ಹೋಗಿದ ನಂತರ ನಮ್ಮ ಮನೆ ಎಲ್ಲ ಖಾಲಿ ಖಾಲಿ. ನನಗೋಸ್ಕರ ವೆಯ್ಟ್ ಮಾಡೋರು ಯಾರೂ ಇಲ್ಲ ಅಲ್ಲಿ. ಅದಕ್ಕೆ ತಂದೆ ತಾಯಿ ಇರಬೇಕು ರೀ ಮನೆಯಲ್ಲಿ. ತವ್ರ ಮನೆ ಅಂದಮೇಲೆ ಅಂದರೆ ಗಂಡ ಚೆನ್ನಾಗಿದ್ದಾರೆ ಅವರು. ಗಂಡನ ಮನೇಲಿ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರೇನೋ ಒಂದು ತಾಯಿ ಆಸೆ ಒಂದು ಇರ್ತಿತ್ತಲ್ರಿ, ತಾಯಿ ಮನೇದು ಹೆಣ್ಮಕ್ಳಿಗೆ. ಆ ಖುಷಿ ನಮಗಿಲ್ಲ ರೀ. ನಮಗೆ ಸುಮ್ಮನೆ ಹೋಗಬೇಕು ತಾಯಿ ಮನೆಗೆ ಅಷ್ಟೇ, ಹೋಗಬೇಕು ಸುಮ್ಮನೆ. ನಮ್ಮ ಮನೆಗೆ ಹೆಂಗೆ ಅಡುಗೆ ಮಾಡ್ಕೊಂಡು ಊಟ ಮಾಡ್ತೀವಿ ಅಷ್ಟೇ, ಅಲ್ಲಿ ಕೂಡ ಹೋಗಿ ಅಷ್ಟೇ ಎದ್ದು ಬರ್ಬೇಕು. ನಮ್ಮ ಮುಖ ನಾವು ನೋಡ್ಕೊಂಡು. ತಾಯಿ ಇಲ್ಲ ಏನಿಲ್ಲ, ಫೋಟೋ ನೋಡಿದ್ರೆ ಅಳು ಬಂದ್ಬಿಡುತ್ತೆ. ನಮ್ಮ ಮಮ್ಮಿ ಮನೆಯಲ್ಲಿ ಎಂಟ್ರಿ ಮಾಡಿದ ತಕ್ಷಣ ನಮ್ಮ ಮಮ್ಮಿದು ಫೋಟೋ ಇದೆ ರೀ. ಮಮ್ಮಿ ಮನೆಗೆ ಹೋಗಿದ ತಕ್ಷಣ ಒಂಥರ ದುಃಖ ಆಗ್ಬಿಡುತ್ತೆ ರೀ. ಯಾರಿಗೂ ಅಲ್ಲಿ ಹೋಗಿದ ನಂತರ ಅಂದರೆ ಎಷ್ಟು ಖಾಲಿ ಖಾಲಿ ಅನ್ಸುತ್ತಂದರೆ ಮನೆ. ಎಲ್ಲರೂ ಇರೋಕ್ಕಿಂತ ತಾಯಿ ಇರೋ ಮಾತೇ ಬೇರೆ ನೋಡ್ರಿ. ನಮ್ಮ ಮಮ್ಮಿ ಇದ್ದರೆ ಎಷ್ಟು ಮನೆ ತುಂಬಿದ ಮನೆ ರೀ ನಮ್ಮದು. ಇವಾಗ ಫುಲ್ ಚೇಂಜ್ ಆಗಿಬಿಟ್ಟಿದೆ. ಇವಾಗ ಖಾಲಿ ಖಾಲಿ ಅಂದರೆ ಇವಾಗ ನಮ್ಮ ಅಪ್ಪಾಜಿ ಇದ್ದಾರೆ ರೀ. ಅವ್ರಿಗೂ ಹುಷಾರಿಲ್ಲ ಅಂತ ನಿಮಗೆಲ್ಲ ಗೊತ್ತೇ ಇದೆ, ನಮ್ಮ ವಿಡಿಯೋ ನೋಡ್ತಾ ಇರ್ತೀರ. ಇವಾಗ ತಾಯಿನೂ ಇಲ್ಲ, ಅಪ್ಪಾಜಿಗೂ ಇಷ್ಟೊಂದು ಸೀರಿಯಸ್ ಆಗಿ ಹುಷಾರಿಲ್ಲ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಹೆಣ್ಮಕ್ಳಿಗೆ ಏನಾದರೂ ಕಷ್ಟ ಸುಖ ಏನಾದರೂ ಇದ್ದರೆ ತಾಯಿಗಾದರೂ ಹೇಳ್ಕೊಂತಾರ, ಮಗಳಾದವನು ತಂದೆಗಾದರೂ ಹೇಳ್ಕೊತಾರ. ಬಟ್ ನಂದು ಹೆಂಗೈತೆ ನೋಡ್ರಿ ಹೇಳಿದ್ದಾರೆ. ಹೇಳ್ಕೊಂಡು ತಾಯಿನೂ ಇಲ್ಲ, ತಂದೆನೂ ಈ ಥರ ಆರಾಮಿದ್ದಂಗಿದ್ದಾರೆ. ಯಾಕೆ ಇಷ್ಟ ನಮ್ಮ ಹಣೆ ಬರ ಖರಾಬ್ ಆಗೈತೆ ಅಂತ ನಾವೇನು ಪಾಪ ಮಾಡಿವಿ ಅಂದಂಗೆ ಆಗ್ಬಿಡುತ್ತಾರೆ. ನಮ್ಮ ನಸೀಬಂತರೂ ಖರಾಬ್ ಐತ್ರಿ. ಮತ್ತು ನನ್ನ ರಿಕ್ವೆಸ್ಟ್ ಏನಪ್ಪ ಅಂತಂದರೆ, ನಮಗಂತರೂ ಇಲ್ಲ ಅಂತ ನಾವು ಅಳ್ತಾ ಇದ್ದೀವಿ. ಕೆಲವೊಬ್ರಿಗೆ ಇದ್ದು ಬಿಟ್ಟು ಅವ್ರಿಗೆ ಕೇರ್ ಮಾಡಂಗಿಲ್ಲ ರೀ. ತಾಯಿ ಇದ್ರೂ ಕೇರ್ ಮಾಡಲ್ಲ. ಅದಕ್ಕೋಸ್ಕರ ಇದ್ದಾಗೆ ನಾವು ಇದು ಮಾಡಬೇಕು. ಹೋದ್ಮೇಲೆ ನಾವು ಪಶ್ಚಾತ್ತಾಪ ಮಾಡ್ಕೊಳೋದು. ಅವರು ಹೋದ್ಮೇಲೆ ನಾವು ಕರೆದ್ರೂ ಬರೋಂಗಿಲ್ಲ, ಹತ್ರ ಬರೋಂಗಿಲ್ಲ. ಇವಾಗ ನಾವು ಅಳ್ತಾ ಇದ್ದೀವಿ ನೋಡ್ರಿ. ಎಷ್ಟು ಹತ್ರ ನಮ್ಮ ಮಮ್ಮಿ ಇವಾಗ ಬರೋಂಗಿಲ್ಲ ನಮಗೆ. ಅದಕ್ಕೆ ಇರೋವರೆಗೆ ನಾವು ನಮ್ಮಿಂದ ಎಷ್ಟಾಗುತ್ತೋ ಅಷ್ಟು ಅವ್ರ ಸೇವೆ ಮಾಡಬೇಕು, ಅವ್ರಿಗೆ ಅರ್ಥ ಮಾಡ್ಕೋಬೇಕು, ಅವ್ರಿಗೆ ನಾವು ಧೈರ್ಯ ಕೊಡಬೇಕು ರೀ, ಚೆನ್ನಾಗಿ ನೋಡ್ಕೋಬೇಕು. ಅದೇ ನನ್ನ ರಿಕ್ವೆಸ್ಟ್ ನಿಮಗೆಲ್ಲರಿಗೂ. ತಾಯಿ ಇರೋವರೆಗೂ ಆದರೂ ಚೆನ್ನಾಗಿ ನೋಡ್ಕೊಳ್ರಿ, ತಂದೆ ಇರಲಿ ತಾಯಿ ಇರಲಿ. ಯಾಕಂದರೆ ನಮ್ಗೆ ಹುಟ್ಟಿಸಿ ಎಷ್ಟು ಕಷ್ಟಪಟ್ಟು ಅವ್ರು ಬೆಳೆಸಿರ್ತಾರೆ. ನಾವು ದೊಡ್ಡವರಾದ್ಮೇಲೆ ಏನು ಮಾಡ್ತೀವಿ, ನಮ್ಗೆ ಏನಾದರೂ ಒಂದು ಮಾತು ಹೇಳಿದ್ರೆ ಎಲ್ಲಾದರೂ ಹೋಗೋಕೆ ಬಿಟ್ಟಿಲ್ಲಪ್ಪ, ಏನಾದರೂ ನಾವು ಇಷ್ಟಪಟ್ಟಿದ್ದಂಗೆ ಏನಾದರೂ ಮಾಡೋಕ್ಕೆ ಕೊಟ್ಟಿಲ್ಲ ಅಂತಂದರೆ ಸಿಟ್ಟು ಮಾಡಿಬಿಡ್ತಾರೆ. ತಂದೆ ತಾಯಿ ಏನು ಹೇಳಿದ್ರೇನು ನಾವು ಒಳ್ಳೇದಕ್ಕೆ ಹೇಳ್ತಾರೆ ರೀ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಯಾಕಂದರೆ ನಾವು ಬೇರೆಯವ್ರ ಮಾತು ಕೇಳ್ಕೊಂಡು ಎಲ್ಲಾದರೂ ಹೋಗಿಬಿಟ್ರೆ, ಯಾರೇ ಇರಲಿ ನಮ್ಮ ಹತ್ರ ಇರೋವರೆಗೆ ಚೆನ್ನಾಗಿ ಮಾತಾಡ್ತಾರೆ ರೀ. ಮತ್ತು ನಮಗೆ ಕಷ್ಟ ಅಂತ ಏನಾದರೂ ಆದರೆ ನಮ್ಮ ತಂದೆ ತಾಯಿನೇ ನಮಗೆ ಬಂದು ನೋಡ್ಕೊಳ್ಳೋದು. ನಮ್ಮ ಜೊತೆನಾಗ ಬಂದು ಇದ್ದು ಹೋದವರು ಅವರೆಲ್ಲ ನಮ್ಮ ಕಷ್ಟಕ್ಕೆ ಆಗಂಗಿಲ್ಲ ರೀ, ತಂದೆ ತಾಯಿ ಆಗಷ್ಟು.
ಸೊ ಇವಾಗ ಏನಪ್ಪ ಅಂತಂದರೆ ಎಲ್ಲರೂ ಇವಾಗ ರಜಾ ಬೇರೆ ಕೊಟ್ಟಿದೆ ನೋಡ್ರಿ. ರಜಾ ಕೊಟ್ಟಿದ ನಂತರ ಎಲ್ಲರೂ ತಾಯಿ ಮನೆಗೆ ಹೋಗ್ತಾರ. ರಜಾ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಇವಾಗ ನಮ್ದು ನೋಡ್ರಿ, ಇವಾಗ ನಮ್ಮ ಅಪ್ಪಾಜಿಗೆ ಹುಷಾರಿಲ್ಲ, ನಮ್ಮ ಮನೇಲಿ ಕರ್ಕೊಂಡು ಬಂದಿದ್ದೀವಿ. ಎಲ್ಲರೂ ಎಷ್ಟು ಜನ ಕೇಳ್ತಿರ್ತಾರೆ, ರಜಾ ಸಿಕ್ಕಿದೆಲ್ಲ ಇವಾಗ ನಿಮ್ಮ ತಾಯಿ ಊರಿಗೆ ಹೋಗ್ತೀರಾ ಅಂತ ಹೇಳ್ಬಿಟ್ಟು. ಹೋಗಿ ಏನು ಮಾಡ್ಬೇಕ್ರಿ, ಅಲ್ಲಿ ಯಾರಿದ್ದಾರಂತ ಹೋಗ್ಬೇಕು ಹೇಳಿ. ಖಾಲಿ ಮನೆ ಅಲ್ಲಿ. ಮುಂಚೆ ಎಲ್ಲ ನಮ್ಮ ಸಿಸ್ಟರ್ಸ್ ಇದ್ರು ರೀ, ಅವ್ರದ್ದೆಲ್ಲ ಮ್ಯಾರೇಜ್ ಆಗಿದೆ. ಅಪ್ಪ ಒಬ್ಬರೇ ಇದ್ರು ಅಂತ ಹೇಳ್ಬಿಟ್ಟು ಮತ್ತು ಆರಾಮಿಲ್ಲ ಅಂತೇಳಿ ನಮ್ಮ ಮನೆಗೆ ಕರ್ಕೊಂಡು ಬಂದು ನಾವು ನೋಡ್ಕೊತಾ ಇದ್ದೀವಿ. ಇವಾಗ ಅಲ್ಲಿ ಹೋಗಿ ಆದರೆ ಏನು ಮಾಡಬೇಕಪ್ಪ ಅಂದಂಗೆ ಆಗ್ಬಿಟ್ಟೈತೆ ನಮ್ಗಂತೂ. ಬೇಜಾರಾಗುತ್ತೆ. ಎಲ್ಲರೂ ತಾಯಿ ಮನೆ ಎಲ್ಲರೂ ಹೋಗ್ತಿರ್ತಾರೆ. ನಮ್ದು ಹೆಂಗೆ ನೋಡ್ರಿ, ಹೆಣ್ಮಕ್ಳಿಗೆ ತವರ ಮನೆ ಅಂದಮೇಲೆ ತಾಯಿ ಇರಲೇಬೇಕ್ರಿ. ತಾಯಿಲಿದ್ದ ಮನೆ ತವರ ಮನೆ ಅಲ್ಲ. ಎಷ್ಟೇ ಕಷ್ಟ ಬಂದರೂ ಎಷ್ಟೇ ಚೆನ್ನಾಗಿದ್ರೂ ಕೂಡ ಒಂದು ತಾಯಿಗೆ ಶೇರ್ ಮಾಡ್ಕೋಬೇಕು ಅನ್ಸುತ್ತೆ. ಬಟ್ ಎಷ್ಟು ಕಷ್ಟ ಇದ್ರೂ ಎಷ್ಟು ಏನಿದ್ರೂ ನುಂಗ್ಕೊಂಡಿರ್ತೀನಿ ನೋಡ್ರಿ ನಾನಂತೂ. ಅದೇ ಫ್ರೆಂಡ್ಸ್, ನಾನು ಇವತ್ತಿನ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಏನಪ್ಪ ಅಂತಂದರೆ, ಮದರ್ಸ್ ಡೇ ಇದೆ ಅಂತ ಹೇಳ್ಬಿಟ್ಟು ಕೆಲವೊಬ್ಬರು ಇವತ್ತಿನ ವಿಡಿಯೋದಲ್ಲಿ ತುಂಬ ಪ್ರೀತಿಯಾಗಿ ಮಾತಾಡ್ತಾರೆ ಮಮ್ಮಿಯವರಿಗೆ. ಬಟ್ ಡೈಲಿ ಮಾತಾಡ್ರಿ ಪ್ರೀತಿಯಿಂದ, ಯಾಕಂದರೆ ನಮಗೆ ಹುಟ್ಟಿಸಿ ಬೆಳೆಸಿರ್ತಾರೆ ಅವರು. ಎಷ್ಟು ಜೀವ ಮಾಡಿ ಇದು ಮಾಡ್ತಿರ್ತಾರೆ. ಎಲ್ಲರೂ ಏನು ಮಾಡ್ತಾರೆ ಗೊತ್ತಾ, ಏನಾದರೂ ಮಕ್ಕಳು ತಾಯಿ ಮಕ್ಕಳು ಮಾತು ಕೇಳಿಲ್ಲ ಅಂತಂದರೆ, ನಮ್ಮ ಮಮ್ಮಿ ಹೆಂಗೆ ಹೇಳ್ತಾರೆ ನೋಡು, ಹೆಂಗೆ ಮಾಡ್ತಾರೆ ನೋಡು, ನಮ್ಗೆ ಹೊರಗೆ ಹೋಗೋಕ್ಕೆ ಬಿಡೋಂಗಿಲ್ಲ, ನಮ್ಗೆ ಅಲ್ಲಿ ಹೋಗಿ ಬಿಡೋಂಗಿಲ್ಲ, ಇಲ್ಲಿ ಹೋಗಿ ಬಿಡೋಂಗಿಲ್ಲ ಅಂತೇಳಿ ನಾವೇ ಸಿಟ್ಟು ಮಾಡಿ ಮಮ್ಮಿ ಮೇಲೆ ಸಿಟ್ಟು ಮಾಡೋದು ಹಂಗೆಲ್ಲ ಮಾಡ್ತಾರೆ. ಹಾಗೆಲ್ಲ ಮಾಡೋಕ್ಕೆ ಹೋಗಬೇಡ್ರಿ. ಯಾಕಂದರೆ ಹೊರಗಿನ ವಾತಾವರಣ ಎಲ್ಲ ನೋಡಿಬಿಟ್ಟು ಅದಕ್ಕೋಸ್ಕರ ನಮ್ಮ ಮಕ್ಕಳು ಸೇಫ್ ಆಗಿರ್ಬೇಕಂತ ಹೇಳಿನೇ ಅವರು ನಮ್ಮ ಒಳ್ಳೆಯದೇ ಬಯಸೋದು. ಬಟ್ ನಾವು ಅರ್ಥ ಮಾಡ್ಕೊಳ್ಳಾರ್ದ ಹಂಗೆಲ್ಲ ಹೆಂಗೆ ಬೇಕಂಗೆ ಸಿಟ್ಟನ್ನ ಅಲ್ಲಿ ಮಾತಾಡ್ಬಿಡ್ತಾರೆ. ಹಂಗೆಲ್ಲ ಮಾಡೋಕ್ಕೆ ಹೋಗಬೇಡ್ರಿ. ಆದಷ್ಟು ತಾಯಿ ಬಗ್ಗೆ ಯೋಚನೆ ಮಾಡಿರಿ, ಅರ್ಥ ಮಾಡ್ಕೊಳ್ರಿ ನಿಮ್ಮ ತಂದೆ ತಾಯಿ ಬಗ್ಗೆ. ತಾಯಿ ಇರಲಿ ತಂದೆ ಇರಲಿ, ಯಾಕಂದರೆ ಏನು ಮಾಡಿದ್ರೂ ಅವ್ರು ನಮಗೋಸ್ಕರನೇ ಅಲ್ರಿ ಮಾಡೋದು, ನಮ್ಮ ಒಳ್ಳೇದಕ್ಕೆ ಅಲ್ವಾ ಮಾಡೋದು ತಂದೆ ತಾಯಿ. ನಮಗೇನಾದ್ರೂ ಕಷ್ಟ ಆದರೆ ನಾವು ಹೊರಗಿನವರು ಬಂದು ನಮಗೇನಾದರೂ ಇದು ಮಾಡ್ತಾರೆ, ಹಂಗೇನಿಲ್ಲಲ್ಲ. ಫಸ್ಟ್ ಬರೋದೇ ನಮ್ಮ ತಂದೆ ತಾಯಿ ನಮಗೇನಾದರೂ ಆದರೆ ಅಲ್ವಾ. ಅದಕ್ಕೆ ನೋಡಿರಿ, ಏನೇ ವಸ್ತು ನಾವು ಖರೀದಿ ಮಾಡಿ ತೊಗೋಬೋದು, ಬಟ್ ತಂದೆ ತಾಯಿಗೆ ಬೆಲೆ ಕಟ್ಟೋಕ್ಕಾಗಲಾರ್ದಷ್ಟು ಆ ಥರ ಅವ್ರು ಇರ್ತಾರೆ ರೀ. ಅವ್ರ ಋಣ ನಾವು ಕಟ್ಟೋಕ್ಕಾಗಲ್ಲ. ಅದಕ್ಕೆ ಇರುವವರೆಗೆ ಅವರಿಗೆ ತುಂಬ ರೆಸ್ಪೆಕ್ಟ್ ಕೊಟ್ಟು ಚೆನ್ನಾಗಿ ನೋಡ್ಕೊಳ್ರಿ ಅನ್ನೋದೇ ನನ್ನ ರಿಕ್ವೆಸ್ಟ್ ನಿಮಗೆ. ಓಕೆ ಫ್ರೆಂಡ್ಸ್, ಜಾಸ್ತಿ ಮಾತಾಡೋಕ್ಕೇನು ಆಗ್ತಾಯಿಲ್ಲ. ಯಾಕಂದರೆ ನನಗೆ ತಾಯಿ ಬಗ್ಗೆ ಏನಾದರೂ ಹೇಳಬೇಕಪ್ಪ ಅಂತಂದರೆ ನಾನು ನೆನೆಸ್ಕೊಂಡ್ರೆ ಸಾಕು. ನಾನು ನಮಾಜ್ ಯಾವಾಗ ಮಾಡ್ತೀನಲ್ರಿ, ನಮಾಜ್ ಮಾಡುವಾಗ ಮಮ್ಮಿ ಬಗ್ಗೆ ನೆನೆಸ್ಕೊಂಡ್ರೆ ಸಾಕು, ಫುಲ್ ಹತ್ಬಿಡ್ತೀನಿ. ನಾನು ದುವಾ ಅಂತೂ ಬಹಳ ಮಾಡ್ತೀನಿ ನಮ್ಮ ತಂದೆ ತಾಯಿ ಬಗ್ಗೆ. ಆದರೆ ಏನೋ ದುಃಖ ಬಹಳ ಆಗ್ಬಿಡುತ್ತೆ ರೀ ನೆನೆಸ್ಕೊಂಡ್ಬಿಟ್ರೆ. ಮೊದಲು ಹೆಂಗಿದ್ವಲ್ಲ, ಇವಾಗ ಹೆಂಗಾಯ್ತಲ್ಲಪ್ಪ ನಮ್ಮ ತವರ ಮನೆ ಅನ್ನೋ ಥರ ಆಗ್ಬಿಡುತ್ತೆ. ಏನು ಮಾಡೋದು, ನಮ್ಮ ಹಣೆ ಬರನೇ ಇಷ್ಟಿದೆ. ಇವತ್ತು ಮದರ್ಸ್ ಡೇ ಇದೆ ಅಂತಂದರೆ ನನಗಂದ್ರೆ ಫುಲ್ ಬೇಜಾರಾಗ್ತಾಯಿದೆ ರೀ. ವಿಡಿಯೋ ಮಾಡಲ ಬೇಡ, ಆದರೂ ಕೂಡ ನನ್ನ ಅನಿಸಿಕೆ ಹೇಳ್ಕೋಬೇಕು ಅನ್ನೋ ಥರ ಮನಸ್ಸಲ್ಲಿ ತುಂಬ ಇತ್ತು ರೀ. ಏನು ಪೂರ್ತಿಯಾಗಿ ನಾನು ಇನ್ನೂ ಏನು ಹೇಳ್ಕೊತೇ ಇಲ್ಲ, ಸ್ವಲ್ಪನಾದರೂ ಶೇರ್ ಮಾಡ್ಕೊತಾ ಇದ್ದೀನಿ ಇವತ್ತಿನ ವಿಡಿಯೋ ಇಷ್ಟೇ ರೀ. ಯಾಕಂದರೆ ನನಗೆ ಹೇಳಿದಷ್ಟು ನಾನು ಹತ್ತು ಬಿಡ್ತೀನಿ. ನನಗೆ ಅಷ್ಟು ನಾನು ತುಂಬ ಮಾನಸಿಕ ಅಂತಾರಲ್ಲ, ಹಾಗೆ ಮನಸ್ಸಿಗೆ ಹಚ್ಕೊಂಡು ಬಿಡ್ತೀನಿ. ನೆನೆಸ್ಕೊಂಡ್ರೆ ಸಾಕು ಹತ್ತು ಬಿಡ್ತೀನಿ ನಮ್ಮ ಮಮ್ಮಿ ಬಗ್ಗೆ.
ಅದಕ್ಕೋಸ್ಕರ ನನಗೇನು ಇವತ್ತು ಜಾಸ್ತಿ ಮಾತಾಡೋಕ್ಕೆ ಆಗ್ತಾಯಿಲ್ಲ. ಆದಷ್ಟು ಇವತ್ತಿನ ವೀಡಿಯೋದಲ್ಲಿ ನಾನು ಹೇಳಿರೋದು ಏನಾದರೂ ತಪ್ಪಿದ್ರೆ ನಾನು ಕ್ಷಮಿಸಿ. ಮತ್ತು ಇವತ್ತಿನ ವೀಡಿಯೋ ಬಗ್ಗೆ ನಿಮಗೆ ಏನು ಅನಿಸಿದೆ ಅಂತ ಹೇಳ್ಬಿಟ್ಟು ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಓಕೆ ಫ್ರೆಂಡ್ಸ್, ಮತ್ತು ಮುಂದಿನ ಹೊಸ ಬ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್. ಜೈ ಹಿಂದ್, ಜೈ ಭಾರತ, ಜೈ ಕರ್ನಾಟಕ. ಅಲ್ಲಾ ಹಾಫಿಸ್.